ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಮಾಘ ಮಾಸದ ವಿಶೇಷವಾಗಿರ್ತಕ್ಕಂತಹ ದಿನಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಒಂದು ಮಾಸದಲ್ಲಿ 8-10 ಹಬ್ಬಗಳು ಬರ್ತವೆ, ಬಹಳ ವಿಶೇಷವಾಗಿರ್ತಕ್ಕಂಥವು. ಮಾಘ ಮಾಸ ಅಂದರೆ ಕೂಡ ಅದರ ಅರ್ಥನೇ ವಿಶೇಷ. ಮಾ ಅಂದರೆ ಬೇಡ ಅಂತ, ಅಘ ಅಂದರೆ ಪಾಪ ಅಂತ. ಪಾಪ ಮಾಡದೇ ಇರತಕ್ಕಂಥ ಅಂದರೆ ಪುಣ್ಯವನ್ನೇ ಕೊಡ್ತಕ್ಕಂತಹ ಈ ಒಂದು ಮಾಸ, ಅದಕ್ಕೋಸ್ಕರ ಮಾಘ ಮಾಸ ಅಂತ ಕರೆದಿದ್ದಾರೆ. ಈ ಒಂದು ತಿಂಗಳ ಪೂರ್ತಿ ಆಚರಣೆ ಮಾಡಿಕೊಳ್ತಕ್ಕಂಥ 2 ಮಾಸಗಳಿದ್ದಾವೆ. ಒಂದು ಯಾವುದು ಅಂದರೆ ಕಾರ್ತಿಕ ಮಾಸ, ಎರಡನೇದು ಮಾಘ ಮಾಸ. ಕಾರ್ತಿಕ ಮಾಸದಲ್ಲಿ ನಿತ್ಯ ದೀಪವನ್ನು ಸಾಯಂಕಾಲ ಪ್ರಜ್ವಲನ ಮಾಡ್ತಕ್ಕಂಥದ್ದು ಗೊತ್ತಿದೆ. ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಒಂದು 7-8 ಹಬ್ಬಗಳು ಬರ್ತವೆ. ಒಂದನೇದಂದರೆ ನಿಮಗಾಗಲೇ ಗೊತ್ತಿದೆ, ಶ್ಯಾಮಲಾ ನವರಾತ್ರಿ. ಮಾಘ ಪಾಡ್ಯಮಿಯಿಂದ ಹಿಡ್ಕೊಂಡು ನವಮಿವರೆಗೂ ಶ್ಯಾಮಲಾ ನವರಾತ್ರಿ ಬರ್ತದೆ. ಎರಡನೇ ಹಬ್ಬ ಏನು ಬರ್ತದೆ ಅಂದರೆ, ಎರಡನೇದು ಪಂಚಮಿ ದಿವಸ ಮಾಘ ಪಂಚಮಿ, ಶ್ರೀ ಪಂಚಮಿ ಅಂತ ಕರೀತಾರೆ ಅದಕ್ಕೆ. ಈ ಶ್ರೀ ಪಂಚಮಿ ಅಂದರೆ ಅದು ಸರಸ್ವತಿ ಆವಿರ್ಭಾವ ಆಗಿರ್ತಕ್ಕಂಥ ಈ ವಿಶ್ವ ಪ್ರಕೃತಿಯಲ್ಲಿ ಸರಸ್ವತಿ ಶಕ್ತಿ, ಜ್ಞಾನಶಕ್ತಿ ಆವಿರ್ಭಾವ ಆಗಿರ್ತಕ್ಕಂತಹ ದಿನ. ಹಾಗಾಗಿ ಇದನ್ನು ಸರಸ್ವತಿ ಆರಾಧನೆಯನ್ನು ಮಾಡ್ತಾರೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ. ಕೆಲವರು ಲಕ್ಷ್ಮಿ ಆರಾಧನೆ ಕೂಡ, ಶ್ರೀ ಅಂದರೆ ಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮಿ ಆರಾಧನೆ ಕೂಡ ಮಾಡ್ತಾರೆ. ಆದರೆ ಇದು ವಿಶೇಷವಾಗಿ ಸರಸ್ವತಿಯನ್ನೇ ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯ. ಯಾಕೆ ಅಂದರೆ ಇದಕ್ಕೆ ಕಾರಣಗಳಿದೆ. ಶ್ರೀ ಅಂದರೆ ಲಕ್ಷ್ಮಿ ಕೂಡ ಬರ್ತದೆ, ಶ್ರೀ ಅಂದರೆ ಸರಸ್ವತಿ ಕೂಡ ಬರ್ತದೆ, ಶ್ರೀ ಅಂದರೆ ಪಾರ್ವತಿ ಕೂಡ ಬರ್ತದೆ. ಅದನ್ನು ಶ್ರೀ ಅಂದರೆ ಇಲ್ಲಿ ಯಾಕೆ ಸರಸ್ವತಿಯನ್ನೇ ಯಾಕೆ ತಗೊಳ್ಬೇಕು, ಸರಸ್ವತಿ ದೇವಿಯನ್ನೇ ಯಾಕೆ ತಗೊಳ್ಬೇಕು ಅಂದರೆ, ಇದು ಶ್ಯಾಮಲ ಅಂದರೆ ಸರಸ್ವತಿ ದೇವತೆ ಅವತಾರದ ನವರಾತ್ರಿಗಳಲ್ಲಿ ಇರ್ತಕ್ಕಂಥ ಪಂಚಮಿ. ಹಂಗಾಗಿ ಸರಸ್ವತಿ ತಗೋದಕ್ಕೆ ಬಹಳಷ್ಟು ಶ್ರೇಷ್ಠ ಅಂತ ಒಂದನೇದು. ಎರಡನೇ ಇನ್ನೊಂದು ಕಾರಣ ಏನಂದರೆ, ಜ್ಯೋತಿಷ್ಶಾಸ್ತ್ರದ ಪ್ರಕಾರ ನೋಡಿದರೂ ಕೂಡ ಜ್ಞಾನಕ್ಕೆ ಅಧಿದೇವತೆ ಪಂಚಮ ಸ್ಥಾನ, ಅದು 5ನೇ ಸ್ಥಾನ. ಹಾಗಾಗಿ ಪಂಚಮಿ ಕೂಡ 5ನೇ ಸ್ಥಾನ ಆಗ್ತದೆ. ಹಾಗಾಗಿ ಇದು ಅದರ ಪ್ರಕಾರ ಈಗ ಸಾಮಾನ್ಯವಾಗಿ ಈಗ ಹೊರಗಡೆ ಇರ್ತಕ್ಕಂಥ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚತುರ್ಥ ಸ್ಥಾನವನ್ನು ವಿದ್ಯಾಸ್ಥಾನ ಅಂತ ಇಟ್ಕೊಂಡಿದ್ದಾರೆ. ಅದು ರಾಂಗ್ ಆಗಿದೆ. ಅದರ ಚರ್ಚೆ ಅದು ಬೇರೆ, ಅದರ ಜ್ಯೋತಿಷ್ಯ ಸಬ್ಜೆಕ್ಟ್ ಇರೋದರಿಂದ ಆ ಸಪ್ರಮಾಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಂಚಮಿ ಜ್ಞಾನಕ್ಕೆ ಸಂಬಂಧ ಆಗ್ತದೆ. ಹಾಗಾಗಿ ಇದು ಪಂಚಮಿ ಕೂಡ ವಿಶೇಷವಾಗಿರ್ತಕ್ಕಂಥ. ಇವತ್ತು ಏನು ಮಾಡಬೇಕು ಅಂದರೆ, ಆ ಜಗನ್ಮಾತೆ ಸರಸ್ವತಿಯನ್ನು ಉಪಾಸನೆ ಮಾಡಬೇಕು, ಸ್ತೋತ್ರಗಳಿಂದ ಜಪ ಮಾಡಬೇಕು. ಯಾ ಕುಂದೇಂದು ತುಷಾರಹಾರ ಧವಳ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿ ದೇವೈ ಸದಾ ಪೂಜಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಢ್ಯಾಪಹ. ಈ ಒಂದು ಮಂತ್ರ, ಒಂದು ಶ್ಲೋಕ ಏನಿದೆ ಇದನ್ನು ಪಠನ ಮಾಡಿದರೆ ಸಾಕು. ಅಥವಾ ಸರಸ್ವತಿ ಅಷ್ಟೋತ್ತರ ಆಗಲಿ, ಮಕ್ಕಳಿಂದ ಪ್ರತಿಯೊಬ್ಬರಿಂದ ಮಾಡಿಸ್ರಿ. ಮುಖ್ಯವಾಗಿ ದೊಡ್ಡವ್ರಿಗೇನು ಅವಶ್ಯಕತೆ ಇಲ್ಲ ಅಂತ ಅನ್ನೋಂಗಿಲ್ಲ. ಪ್ರತಿಯೊಬ್ಬರು, ಯಾಕೆ ಜ್ಞಾನ ಮುಖ್ಯ. ಜ್ಞಾನ ಇಲ್ಲದೆ ಹೋದರೆ ಏನು ಉದ್ಧಾರ ಆಗಬೇಕಂದ್ರೆ ಜ್ಞಾನ ಇದ್ರೇ ಮುಂದೆ ಮಾಡ್ತಕ್ಕಂಥದ್ದು. ಇಚ್ಛಾಶಕ್ತಿ, ಆ ಒಂದು ಜ್ಞಾನಶಕ್ತಿ ಬೇಕು. ಜ್ಞಾನಶಕ್ತಿ ಬಂದ್ರೇ ಇಚ್ಛಾ ಜ್ಞಾನ ಕ್ರಿಯಾ. ಈ ಜ್ಞಾನಶಕ್ತಿ ಸರಸ್ವತಿ. ಇಚ್ಛೆ ಇದೆ, ಜ್ಞಾನ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗೋಲ್ಲ. ಹಾಗಾಗಿ ಆ ಸಂಕಲ್ಪ ಎಲ್ಲವೂ ನೆರವೇರಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲವನ್ನೂ ಕೊಡ್ತಕ್ಕಂಥದ್ದು ಈ ಪಂಚಮಿ. ಯಾವಾಗ ಬರುತ್ತೆ ಅಂದರೆ, ನಾಳೆ ಬರ್ತದೆ. ನಾಳೆ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರೂ ಮಕ್ಕಳು, ದೊಡ್ಡವರು ಕೂಡ ಸರಸ್ವತಿ ಆರಾಧನೆಯನ್ನು ಮಾಡಿ ಇರ್ತಕ್ಕಂಥ ಸರ್ವ ಜ್ಞಾನವನ್ನು ನಿಮಗೇನು ಬೇಕು ಎಲ್ಲೋ ಅಂದರೆ ಸ್ಫುರಣಶಕ್ತಿ ಉಂಟಾಗುತ್ತೆ. ವಿದ್ಯೆಯಲ್ಲಿ ಈಗ ಎಕ್ಸಾಮ್ಸ್ ಟೈಮ್ ಇದ್ದಾವೆ, ಅವಾಗ ಸಮಯ ಆಗೋದಿಲ್ಲ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಬೇಡಿ. ಒಂದು 10 ನಿಮಿಷ ಕೂತ್ಕೊಂಡು ಸರಸ್ವತಿ ಮಂತ್ರ ಹೇಳ್ಕೊಳ್ಳಿ. ಇದು ಮುಖ್ಯ. ಇದು ಶ್ರೀ ಪಂಚಮಿ ಅಂತ ದಿವಸ. ಇದು ಎರಡನೇ ಹಬ್ಬ. ಮೂರನೇದು ಏನು, ಮಾಘ ಮಾಸದಲ್ಲಿರ್ತಕ್ಕಂಥ ಭಾನುವಾರಗಳು ಬಹಳಷ್ಟು ವಿಶೇಷ. ಭಾನುವಾರ ವಿಶೇಷ ಸೂರ್ಯನಿಗೆ.
ಆ ಆ ಸೂರ್ಯ ಉಪಾಸನೆ ಮಾಡ್ತಕ್ಕಂಥದ್ದು ಮಾಘ ಸ್ನಾನ ಅಂತ ಕರೀತಾರೆ. ಮಾಘ ಸ್ನಾನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು ಒಂದು ಸ್ನಾನ. ಈ ಆ ಭಾನುವಾರಗಳಲ್ಲಿ ವಿಶೇಷ ಸ್ನಾನ ಅಂದರೆ ಏನಂದರೆ ಈ ತಿಂಗಳ ಪೂರ್ತಿನೂ ಆಚರಣೆ ಮಾಡ್ಬೋದು ಈ ಸ್ನಾನ ಅಂದರೆ ಸ್ನಾನದ ವಿಶೇಷತೆ ಏನು ಅಂದರೆ ನಾವು ಏನು ನೀರು ಹಾಕಿ ಸ್ನಾನ ಮಾಡ್ತೀವಲ್ಲ ಆ ಸ್ನಾನದ್ದು ಇಲ್ಲಿ ಹೇಳ್ತಾ ಇಲ್ಲ. ವಿಶೇಷ ಸ್ನಾನ ಏನು ಅಂದರೆ ಸೂರ್ಯ ಉದಯ ಈಗ 6:30 ಅಷ್ಟೊತ್ತಿಗೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ 6:20 6:30 ಒಳಗೆ ಆಗ್ತಾಯಿದೆ. 6:30 ನಂತರ ಏನಿರ್ತದೆ ಸೂರ್ಯ ರಶ್ಮಿಯಿಂದ ಬರ್ತದಲ್ಲ ಆ ಸೂರ್ಯ ಕಿರಣಗಳನ್ನು ಪಾನ ಮಾಡೋದು. ಅಂದರೆ ನಾವು ಹೋಗಿ ಹೊರಗಡೆ ವಾಕಿಂಗು ಅಥವಾ ಮೇಲೆ ಟೆರೆಸ್ ಮೇಲೆ ಜಾಗ ಇದ್ದರೆ ಕೂತ್ಕೊಂಡು ಅಲ್ಲಿ ಸೂರ್ಯ ಆರಾಧನೆ ಮಾಡಿದರೆ ಆ ಬೆಳಕು ಆ ಸೂರ್ಯನ ಕಿರಣಗಳನ್ನ ತಗೊಳ್ಳೋದೇ ಸ್ನಾನ. ಸೂರ್ಯ ಕಿರಣಗಳಿಂದ ಆಗ್ತಕ್ಕಂಥ ಸ್ನಾನ ಇದಕ್ಕೆ ಬಹಳಷ್ಟು ಮುಖ್ಯ. ಇದು ಭಾನುವಾರ ವಿಶೇಷವಾಗಿರ್ತಕ್ಕಂಥದ್ದು. ಎರಡನೇದೇನು ಅಂದರೆ ಭಾನುವಾರ ಅರ್ಘ್ಯವನ್ನು ಪ್ರದಾನ ಮಾಡ್ತಕ್ಕಂಥದ್ದು. ಸೂರ್ಯನಿಗೆ ಒಂದು ರಾಗಿ ಚೊಂಬನ್ನು ತೆಗೆದುಕೊಂಡು ಅದರಲ್ಲಿ ನೀರು ಹಾಕಿ ಅದರ ಕೆಂಪು ಹೂವು ಅಕ್ಷತೆ ಹಾಕಿ ನಿಮಗೆ ತಿಳಿದಷ್ಟು ಎಷ್ಟಾಗುತ್ತೋ ಅಷ್ಟು ಹಾಕಿ ಆ ಭಾವನೆಯಿಂದ ಆ ದ್ವಾದಶಾದಿತ್ಯ ಮಂತ್ರಗಳಿರ್ತವೆ. ಮಿತ್ರರವಿ ಸೂರ್ಯೋಭ್ಯ ನಮಃ, ಭಾನು ಖಗ ಪೂಷ ಹಿರಣ್ಯಗರ್ಭ, ಇವು 12 ನಾಮಗಳಿದ್ದಾವೆ. ಆ ನಾಮಗಳು ಒಂದೊಂದನ್ನು ಹೇಳಿ ಅರ್ಘ್ಯವನ್ನು ಬಿಡೋದು. ಹೂವಿನ ಕುಂಡ ಇದ್ದರೆ ಅಲ್ಲಿಗೆ ಬಿಡೋದು, ಅಥವಾ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಬಿಟ್ಟು ಆಮೇಲೆ ಆ ನೀರನ್ನು ಹೂವಿನ ಕುಂಡಗಳಿಗೆ ಗಿಡಗಳಿಗೆ ಹಾಕೋದು ಭಾಳಷ್ಟು ಶ್ರೇಷ್ಠ. ಸೂರ್ಯನ ಮುಂದೆ ನಿಂತು ಮಾಡ್ತಕ್ಕಂಥದ್ದು. ಹೇಗೆ ಅಂದರೆ ಮೊಣಕಾಲ ಮೇಲೆ ಕುಳಿತು ಈಗ ನೆತ್ತಿಯವರೆಗೂ ತಂದು ಹೀಗೆ ಅರ್ಘ್ಯವನ್ನು ಬಿಡ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್. ಸರ್ವ ಪಾಪಗಳನ್ನು ದೋಷ ಮಾಡ್ತದೆ, ಜೊತೆಗೆ ಸರ್ವ ರೋಗಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದು ಈ ಭಾನುವಾರ. ಮತ್ತು ಇನ್ನೊಂದು ಆರಾಧನೆ ಏನು ಮಾಡಬೇಕು, ಸಾಮಾನ್ಯವಾಗಿ ಆದಿತ್ಯ ಹೃದಯ ಗೊತ್ತಿರ್ತಕ್ಕಂಥ ಅದೊಂದು ಮಾಡಿದರೆ ಸಾಕು. ಅದು 31 ಶ್ಲೋಕ, ಅದಕ್ಕಿಂತ ಕಡಿಮೆ ಆಗಬೇಕು ಅನ್ನೋ ಒಂದು ಆಲೋಚನೆ ಇದ್ದರೆ ದ್ವಾದಶ ಆರ್ಯ ಸ್ತುತಿ ಅಂತ ಇದೆ, ಅದು 12 ಪದ್ಯ ಅಷ್ಟು ಬರ್ತದೆ. ಅದು ನೋಡಿದರೆ ಅದು ಯೂಟ್ಯೂಬಲ್ಲೆಲ್ಲ ಸಿಗ್ತದೆ, ನೀವು ಬೇಕಾದರೆ ಅದನ್ನು ಪಠಣ ಮಾಡ್ಬೋದು. ಕಂಠಪಾಠ ಮಾಡಿಬಿಟ್ಟೋದು ಬಹಳ ಒಳ್ಳೆಯದು. ಇದರಲ್ಲಿ ಬಹಳಷ್ಟು ಆದಿತ್ಯ ಹೃದಯಂತೂ ಬಹಳ ರಹಸ್ಯವಾಗಿರ್ತಕ್ಕಂಥದ್ದು. ಅದನ್ನೊಂದು 3 ಸಲ ಓದಿದರೆ ಸಾಕು, ಒಂದು 10 ನಿಮಿಷ ಆಗುತ್ತೆ ಅಷ್ಟೇ, ಏನು ಭಾಳ ಏನಾಗೋದಿಲ್ಲ. ಇದು ಭಾನುವಾರಗಳು ಮಾಡ್ತಕ್ಕಂಥದ್ದು. ಇದು ಬಹಳ ವಿಶೇಷ. ಜೊತೆಗೆ ಏನಂದರೆ ನೈವೇದ್ಯ ಇಡೋದು ಭಾಳ ಇಂಪಾರ್ಟೆಂಟ್. ನೈವೇದ್ಯ ಇಡದೆ ಯಾವುದೇ ಪೂಜೆ ಮಾಡಬಾರ್ದು. ನಾವು ಸಾಮಾನ್ಯವಾಗಿ ಏನಾರ ಒಂದು ಇಡಬೇಕು, ಅಂದರೆ ಬೆಲ್ಲನೋ ಅಥವಾ ಸಕ್ಕರೆನೋ ಏನೋ ಒಂದು ಇಟ್ಟೇ ಪೂಜೆ ಮಾಡೋದು. ಪ್ರತಿಯೊಬ್ಬ ಮನೆಗೆ ಒಬ್ಬರಿಗೆ ಮಾಡಿದ್ದಾರೆ ಅಂದರೆ ಅವ್ರು ಇಟ್ಟ ಮೇಲೆ ಎಲ್ಲರೂ ಇಡೋದಲ್ಲ. ನೀವು ಪೂಜೆ ಮಾಡಿದರೆ ನೀವು ಒಂದಿಷ್ಟು ಇಡಲೇಬೇಕು. ಮತ್ತು ಬೇರೆ ಯಾರು ಮಾಡಿದ್ರೆ ಅವ್ರು ಸಪ್ರೇಟ್ ಇಟ್ಬಿಡಬೇಕು. ಮತ್ತು ಪೂಜೆ ಆದಮೇಲೆ ಎಲ್ಲರೂ ಸ್ವಲ್ಪ ತೊಗೊಳ್ಬೇಕು ಮನೆಗೆ. ಅದರ ಒಂದು ಶಕ್ತಿ ಅದು ಸ್ವೀಕಾರ ಮಾಡಿ ನಮಗೆ ಸಿಗುತ್ತೆ. ಇವತ್ತು ಭಾನುವಾರ ದಿವಸ ಏನು ವಿಶೇಷ ಅಂದರೆ ಅನ್ನದ ಪಾಯಸ ಮಾಡಬೇಕಾಗತ್ತೆ. ಅನ್ನ ಬೆಲ್ಲ ಹಾಕಿ ಪಾಯಸ ಮಾಡಿ ಅದರಾಗೆ ತುಪ್ಪ ಮತ್ತು ಹಾಲು ಹಾಕಿ ಅದನ್ನು ಎಕ್ಕೆ ಎಲೆ ಇರ್ತದಲ್ಲ ಆ ಎಕ್ಕೆ ಎಲೆಯಲ್ಲಿ ಇಟ್ಟು ಸೂರ್ಯನ ನೈವೇದ್ಯ ಮಾಡಿ ತೋರಿಸಿ ನಮಸ್ಕಾರ ಮಾಡಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟು ಈ ಭಾನುವಾರ ಮಾಡ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಂದರೆ ಇನ್ನು 4ನೇದು ಯಾವುದಂದರೆ ರಥಸಪ್ತಮಿ. ಇದು ವಿಶೇಷ. ಇದು ಈ ಭಾನುವಾರಗಳು ಆಗದೆ ಹೋದರೂ ಕೂಡ ಈಗ ಸಪ್ತಮಿಗಳು ಎಷ್ಟು 24 ತಿಂಗಳಿಗೆ 2 ಸಪ್ತಮಿ ಬರ್ತವೆ. 24 ಸಪ್ತಮಿಗಳಲ್ಲಿ ಇದು ವಿಶೇಷವಾಗಿರ್ತಕ್ಕಂಥದ್ದು ರಥಸಪ್ತಮಿ. ಅದು ಈ ವರ್ಷ ಭಾನುವಾರ ಬಂದಿರೋದು ಮಹಾ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡ್ರಿ. ಈ ಆರಾಧನೆ ಭಾಳ ಇಂಪಾರ್ಟೆಂಟ್. ಅವತ್ತೇನು ಮಾಡಬೇಕಂದ್ರೆ ಸೂರ್ಯ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ, ಸೂರ್ಯ ಉದಯಕ್ಕಿಂತ ಮುಂಚೆನೇ ಸ್ನಾನ ಮಾಡಿ ಸೂರ್ಯ ಉಪಾಸನ ಮಾಡಿ, ಅಂದರೆ ಸ್ತೋತ್ರವನ್ನು ಮಾಡಿ, ಅರ್ಘ್ಯವನ್ನು ಬಿಟ್ಟು ಆ ಸೂರ್ಯ ಸ್ನಾನವನ್ನು ಮಾಡಿ, ಜೊತೆಗೆ ಏನು ಅಂದರೆ ಆದಿತ್ಯ ಹೃದಯ ಪಠಿಸೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಅದು ಭಾಳ ಇಂಪಾರ್ಟೆಂಟು. ಇದು ಏನಾಗುತ್ತೆ ಅಂದರೆ ನಮಗೆ ಆರೋಗ್ಯ ಒಂದೇ ಅಲ್ಲ, ಉದ್ಯೋಗದ ಸಮಸ್ಯೆ ಇದ್ದರೆ ನಿವಾರಣೆ ಮಾಡ್ತದೆ, ಮತ್ತು ಕಣ್ಣಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡ್ತದೆ, ಆರೋಗ್ಯ ಸಮಸ್ಯೆ ನಿವಾರಣೆ ಮಾಡ್ತದೆ, ರಾಜಕೀಯವಾಗಿ ನಮಗೆ ಸಪೋರ್ಟ್ ಆಗುತ್ತೆ, ಸರ್ಕಾರದಿಂದ ಬರ್ತಕ್ಕಂಥ ಲಾಭಗಳನ್ನು ಕೊಡ್ತದೆ. ಇಷ್ಟೆಲ್ಲ ಅನುಕೂಲಗಳು ಈ ಸೂರ್ಯ ಉಪಾಸನೆ ಒಂದು ಮಾಡಿದರೆ ನಮಗೊಂದು ಆ ಟಿ ವಿ ಅಂತಕ್ಕಂಥ ಆ ಒಂದು ಗತ್ತು, ಆ ಒಂದು ಶಕ್ತಿ, ಆ ತೇಜಸ್ಸು ನಮಗೆ ಬರ್ತದೆ ಅಂತ. ಇದು 4ನೇದು. 5ನೇದು ವಿಶೇಷವಾಗಿರ್ತಕ್ಕಂಥ ಈ ತಿಂಗಳಲ್ಲಿ ಈ ಮಾಘ ಮಾಸದಲ್ಲಿ ಅಷ್ಟಮಿ ಬಹಳ ವಿಶೇಷ. ಅಷ್ಟಮಿ ಅಂದರೆ ಮಾಘ ಭೀಷ್ಮಾಷ್ಟಮಿ ಅಂತ ಕರೀತಾರೆ ಇದಕ್ಕೆ. ಈ ಅಷ್ಟಮಿ ದಿವಸ ಅಷ್ಟಮಿ ದಿವಸ ಭೀಷ್ಮರನ್ನ
ಸ್ತುತಿ ಮಾಡಿದರೆ ಭಾಳಷ್ಟು ಪುಣ್ಯ ಬರ್ತಕ್ಕಂಥದ್ದು. ಅದರಿಂದ ಏನಾಗುತ್ತೆ ಅಂದರೆ ಸಂತಾನದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮಕ್ಕಳು, ಮರಿ, ಮೊಮ್ಮಕ್ಕಳು, ಅವ್ರ ಮದುವೆ, ಅವ್ರ ಉದ್ಯೋಗ, ಮತ್ತು ಇನ್ನೇನು ಕೆಲಸ ಕಾರ್ಯಗಳು ಆಗಬೇಕು, ಎಲ್ಲವೂ ಕೂಡ ಅಡೆತಡೆಗಳೇನಿರ್ತವೆ ಅವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಅವೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಭೀಷ್ಮರಿಗೆ ಏನು ಮಾಡಬೇಕಂದ್ರೆ ಭೀಷ್ಮರಿಗೆ ತರ್ಪಣ ಕೊಡೋದ್ರಿಂದ ಇದು ಆಗುತ್ತೆ. ಜೊತೆಗೆ ವಸುರುದ್ಧ ಆದಿತ್ಯ ದೇವತೆಗಳನ್ನ ಪಿತೃ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಈ ಅಷ್ಟಮಿ ದಿನ ಪಿತೃ ಆರಾಧನೆ, ಪಿತೃಸ್ತೋತ್ರ ಇದ್ದರೆ ಅದನ್ನು ಪಾರಾಯಣ ಮಾಡಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಟೈಪ್ ಮಾಡಿ ಹಾಕ್ತೀನಿ. ಇವತ್ತು ಆಗಲಿಕ್ಕಿಲ್ಲ, ನಾಳೆ ಹಾಕ್ಬೋದು. ನಾನು ಅದ್ರ ಬಗ್ಗೆ ಪಿತೃಸ್ತೋತ್ರವನ್ನು ಟೈಪ್ ಮಾಡಿ ಹಾಕ್ತೀನಿ. ನನಗೆ ಅಷ್ಟು ಅದು ನಾಲೆಡ್ಜ್ ಇಲ್ಲ, ಈ ಡಿಸ್ಕ್ರಿಪ್ಷನ್ ಹಾಕೋದು ಅದು ಇಲ್ಲ. ಅದು ನಾನು ಪ್ರಯತ್ನ ಮಾಡಿ ನಿಮಗೆ ಹಾಕ್ತೀನಿ. ಆಮೇಲೆ ಇನ್ನೊಂದು ಏನು ಇದರೊಳಗೆ ಅಂದರೆ ಪಿತೃಸ್ತೋತ್ರ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಷ್ಟಮಿ ದಿನ. ಅದು ಈಗ ಮಕ್ಕಳಿಗೆ ಮರಿ ಇರ್ತಕ್ಕಂಥ ಎಲ್ಲ ದೋಷಗಳು ಏನಿದ್ದಾವೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತದೆ. ಅವರಿಗೆ ಎಲ್ಲ ಅಭಿವೃದ್ಧಿಯನ್ನು ಉಂಟಾಗ್ತದೆ. ಎಲ್ಲ ವಂಶನೇ ಅಭಿವೃದ್ಧಿ ಆಗ್ತಕ್ಕಂಥ ಕಾರ್ಯ ಈ ಭೀಷ್ಮ ಅಷ್ಟಮಿ ದಿವಸ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಪಿತೃ ದೇವತಾ ಸ್ತುತಿ ಓದತಕ್ಕಂಥದ್ದು ಭಾಳ. ಇನ್ನೊಂದು ಇಂಪಾರ್ಟೆಂಟ್ ಇದರ ವಿಶೇಷ ಏನು ಹೇಳ್ತಾರೆ ಅಂದರೆ ಶುಕ್ಲಾಷ್ಟಮಾಂತು ಮಾಘಸ್ಯ ದದ್ಯಾ ಭೀಷ್ಮಾತು ಯೋ ಜಲಂ ಸಂವತ್ಸರ ಕೃತಂ ಪಾಪಂ ತಕ್ಷಣಾದೇವ ನಶ್ಯತಿ. ಇದು ಶ್ಲೋಕ ಆ ಒಂದು ಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದು. ಏನು ಅಂದರೆ ಯಥಾರ್ಥ ಮಾಘ ಶುಕ್ಲ ಅಷ್ಟಮಿಯಂದು ಏನಾದರೂ ತರ್ಪಣವನ್ನು ಜಲವನ್ನು ಕೊಟ್ಟರೆ, ತರ್ಪಣ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಲ್ಲ, ತರ್ಪಣವನ್ನು ಕೊಟ್ಟರೆ ಭೀಷ್ಮರಿಗೆ ಏನಾಗುತ್ತೆ ಅಂದರೆ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ದದ್ಯಾದ್ ಭೀಷ್ಮಯೋಜಲಂ ಸಂವತ್ಸರಂ ಕೃತಂ ಪಾಪಂ, 1 ವರ್ಷ ಮಾಡಿರ್ತಕ್ಕಂಥ ಪಾಪ ಎಲ್ಲವೂ ಕೂಡ ಕ್ಷಯ ಆಗ್ತದೆ, ನಷ್ಟ ಆಗ್ತದೆ. ಅಂದರೆ ಎಲ್ಲ ಹೋಗ್ಬಿಡ್ತದೆ. ಫುಲ್ ಫ್ರೆಶ್ ಆಂಟಿವೈರಸ್ ಇಟ್ಟಂಗೆ ಎಲ್ಲ ವೈರಸ್ ಹೆಂಗೆ ಹೋಗ್ತದೋ ಹಾಗೆ ಏನಾಗುತ್ತೆ, ಎಲ್ಲ ಪಾಪಗಳು ನಶಿಸಿ ಹೋಗ್ತವೆ. ಅಂದರೆ ಪಾಪ ಇನ್ನು ಮಾಡೋಕ್ಕೆ ಚಾಲು ಮಾಡ್ಬೋದು ಅಂತ ಅರ್ಥ ಅಲ್ಲ. ಮತ್ತು ಹಂಗೆ ತಿಳ್ಕೊಬಾರ್ದು. ಅಂದರೆ ನೀವು ಫ್ರೆಶ್ ಆಗ್ತೀರಿ, ನೀವು ಉದ್ಧಾರ ಆಗಲಿಕ್ಕೆ, ಬೆಳೀಲಿಕ್ಕೆ, ಉನ್ನತಿ ಅಂದರೆ ಒಳ ಉನ್ನತಿ ಆಗಲಿಕ್ಕೆ ಭಾಳಷ್ಟು ಸಹಕಾರಿ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಸಂತಾನ ಇಲ್ಲದವರು ಈ ಒಂದು ಅಷ್ಟಮಿ ದಿವಸ ಯಾರು ಈ ಒಂದು ತರ್ಪಣವನ್ನು ಬಿಡ್ತಾರೋ, ಪಿತೃ ಸ್ತೋತ್ರಗಳನ್ನು ಯಾರು ಮಾಡ್ತಾರೋ, ಸಂತಾನ ಇಲ್ಲದವರಿಗೆ ಸಂತಾನ ಆಗ್ತದೆ ಅಂಥ ಒಂದು ವಿಶೇಷ ಇದೆ. ಸಂತಾನಕ್ಕೆ ಏನೇನು ಒಳ್ಳೆಯದಾಗಬೇಕು ಎಲ್ಲವೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು ಈ ಭೀಷ್ಮಾಷ್ಟಮಿ ಈಗ ಬರ್ತಾ ಇದೆ. ಯಾವಾಗ ಈ ಭಾನುವಾರ ಸಪ್ತಮಿ ಬರ್ತದೆ, ಸೋಮವಾರನೇ ಇದು ಅಷ್ಟಮಿ ಇರೋದು. ಇದನ್ನು ಉಪಯೋಗ ಮಾಡಿಕೊಳ್ಳ್ರಿ. ಇರ್ತಕ್ಕಂಥ ಸಮಸ್ಯೆಗಳು ಏನಿರ್ತಾವೆ ಎಲ್ಲವೂ ಕೂಡ ನಿವಾರಣೆ ಆಗ್ತವೆ ಆ ಭೀಷ್ಮನ ಕೃಪೆಯಿಂದ ಅಂಥೇಳಿ. ಈ ನೆಕ್ಸ್ಟ್ ಏನು ಅಂದರೆ 6ನೇದು ಭೀಷ್ಮ ಏಕಾದಶಿ ಅಂತ. ಇದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಭೀಷ್ಮ ಏಕಾದಶಿ, ವೈಕುಂಠ ಏಕಾದಶಿ ಒಂದು, ಭೀಷ್ಮ ಏಕಾದಶಿ ಒಂದು, ಎರಡು ಮುಖ್ಯವಾಗಿರ್ತಕ್ಕಂಥದ್ದು ಏಕಾದಶಿಗಳಲ್ಲಿ. ಈ ಭೀಷ್ಮ ಏಕಾದಶಿಯಲ್ಲಿ ಏನು ಮಾಡಬೇಕಂದ್ರೆ ನಮಸ್ಕಾರ ಮಾಡಿ ಸೂರ್ಯನಿಗೆ, ಭೀಷ್ಮರಿಗೆ ನಮಸ್ಕಾರ ಮಾಡಿ. ಯಾಕಂದರೆ ಆ ಸ್ತುತಿ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಭೀಷ್ಮರೇ ಹೇಳಿರ್ತಕ್ಕಂಥದ್ದು ಆ ಒಂದು ಶರಶೆಯ ಮೇಲೆ ಏನು ಹೇಳಿದ್ರಲ್ಲ ವಿಷ್ಣು ಸಹಸ್ರನಾಮವನ್ನು, ಅದನ್ನು ಬೆಳಿಗ್ಗೆ ಕೇಳ್ತಕ್ಕಂಥದ್ದು ಭಾಳ ಪುಣ್ಯ, ಓದ್ತಕ್ಕಂಥದ್ದು ಭಾಳ ಪುಣ್ಯ. ಆಗೋದಿಲ್ಲ ಬರೋದಿಲ್ಲ ಅನ್ನೋರು ಏನು ಮಾಡಂದರೆ, ಈಗ ಸುಬ್ಬಲಕ್ಷ್ಮಿಯವರು ಹಾಡಿರ್ತಕ್ಕಂಥ ವಿಷ್ಣು ಸಹಸ್ರನಾಮ ಇದೆ, ಅದನ್ನು ಎಷ್ಟು ಚೆನ್ನಾಗಿಟ್ಟು ಆ ವಿಷ್ಣುವಿಗೆ ಆರಾಧನೆ ಮಾಡಿದರೆ ಬಹಳಷ್ಟು ಪುಣ್ಯ ಬರ್ತದೆ. ಜೊತೆಗೆ ಆ ಭಾವ ಇಟ್ಟು ಮಾಡಿದರೆ ನಿಮಗೆ ಅನೇಕ ಕಷ್ಟಗಳು ತೊಲಗುತ್ತವೆ ಅಂತ ಅರ್ಥ. ಈ ಎಲ್ಲವೂ ಕೂಡ ಆ ಏಕಾದಶಿ ದಿವಸ ಉಪವಾಸ ಮಾಡ್ತಕ್ಕಂಥದ್ದು ಇರ್ತದೆ. ಅದು ನಿಯಮ ಪ್ರಕಾರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡದೆ ಆಗದಿರೋರು ಆ ವಿಷ್ಣು ಸಹಸ್ರನಾಮ ಒಂದರ ಮಾಡಿ ಒಂದು ಸಾರ್ಥಕೆಯನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಮುಖ್ಯ ಇದರೊಳಗೆ ಮಾಘ ಪೌರ್ಣಮಿ, ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಪೌರ್ಣಮಿ ದಿವಸ ವಿಶೇಷ ಈ ಮಾಘ ಪೌರ್ಣಮಿ. ಯಾಕಂದರೆ ಆವತ್ತು ನದಿ ಸ್ನಾನ ಯಾವಾಗ ಮಾಡಬೇಕು ಅಂದರೆ ಸೂರ್ಯ ಉದಯಕ್ಕಿಂತಲೇ ಮುಂಚೆ ಮಾಡೋದು ಬಹಳಷ್ಟು ಶ್ರೇಷ್ಠ ಇರ್ತದೆ. ಆ ಸಮಯಕ್ಕೆ ಹೋಗಿ ನದಿಗೆ ಕಾಲು ಹಾಗೆ ಇಡಬಾರ್ದು, ನಮಸ್ಕಾರ ಮಾಡಿ ಒಳಗೆ ಹೋಗಿ ಸ್ನಾನ ಮಾಡಿ. 3 ಸತಿ ಸ್ನಾನ ಅಂದರೆ ಸೋಪು ಗೀಪು ಹಚ್ಚಿ ಈಜಾಡ್ಕೊಂಡಿರೋದೆಲ್ಲ, ಹೋಗೋದು ಮುಳುಗಿ ಎದ್ದು ಬರೋದು ಅಷ್ಟೇ ಮಾಡೋದು. 3 ಸಲ ಮುಳುಗಿ ಎದ್ದು ಬಂದುಬಿಡೋಕೆ ಅಷ್ಟೇ ಮಾಡಬೇಕು. ಅಷ್ಟು ಮಾಡಿ
ಬಂದು ನಿಮ್ಮ ಪೂಜಾದಿಗಳನ್ನು ಮಾಡಿಕೊಳ್ಳೋದು ಬಹಳಷ್ಟು ಮುಖ್ಯ. ಮಾಘ ಪೌರ್ಣಿಮೆಯನ್ನು ಈಗ ನದಿಗೆ ಹೋಗದೆ ಆಗಿರೋರು ಏನು ಮಾಡಬೇಕಂದ್ರೆ, ನಮ್ಮಲ್ಲಿರ್ತಕ್ಕಂಥ ಬಕೆಟ್ನಲ್ಲಿ ಏನು ಪಾತ್ರೆಯಲ್ಲಿ ನೀರಿರ್ತದೆ, ಆ ನೀರನ್ನು ಮುಟ್ಟು ಗಂಗಾ 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 ಅಂತ 3 ಸರಿ ಅಂದರೆ ಸಾಕು. ಗಂಗಾದೇವಿ ಅದರಲ್ಲಿ ಆವಾಹನೆ ಆಗ್ತದೆ, ಸ್ನಾನ ಮಾಡಿದರೆ ಆಯಿತು. ಇಷ್ಟು ಮಾಡಿದ್ರು ಕೂಡ ಇಷ್ಟು ಸರಳವಾಗಿ ನಮಗೆ ಶಾಸ್ತ್ರಗಳೆಲ್ಲವೂ ಕೊಟ್ಟಿದ್ದಾವೆ. ಆಗದೇ ಇರತಕ್ಕಂಥದ್ದು ಆಗುವಂತೆ ಮಾಡಿಕೊಟ್ಟಿದ್ದಾರೆ. ಇದು ಒಂದನೇದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಮಹಾಶಿವರಾತ್ರಿ, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ಮಾಸ ಶಿವರಾತ್ರಿಗಳು ಬರ್ತವೆ ಈಗ ಮಾಘ ಮಾಸದಲ್ಲಿ. ಯಾಕಂದರೆ ನಮ್ಮೆಲ್ಲ ಪಾಪಗಳನ್ನು ತೊಳಿತಕ್ಕಂಥದ್ದು, ಮಾಘ ಪಾಪಗಳನ್ನೆಲ್ಲವನ್ನೂ ಇಲ್ಲೇ ಮಾಡ್ತಕ್ಕಂಥದ್ದು ಈ ಮಾಸ. ಹಾಗಾಗಿ ಈ ಮಾಸವನ್ನು ಉಪಯೋಗ ಮಾಡಿಕೊಳ್ಳೋಣ. ಶಿವರಾತ್ರಿ ದಿವಸ ಇಂಪಾರ್ಟೆಂಟ್ ಏನು ಅಂದರೆ, ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡೋದು ಒಂದು. ಎರಡನೇದು ಅಭಿಷೇಕ ಮಾಡ್ತಕ್ಕಂಥದ್ದು. ಏನು ಮಾಡಬೇಕು, ನಮಗೆ ಏನು ಬರೋದಿಲ್ಲಲ್ಲ ಅಂದರೆ ಶಿವಾಯ ನಮ ಹೇಳಿದ್ರೆ ಸಾಕು. ರುದ್ರಾಭಿಷೇಕ ಮಾಡಿಸೋರು ಮಾಡ್ಬೋದು. ರುದ್ರ ಬರೋರು ಬರದೇ ಇರೋರು ಏನು ಮಾಡೋದು, ಶಿವಾಯ ನಮ ಅಂತ ಹಾಕಿದ್ರು ಒಂದು 108 ಸಲ, ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ಕೂತ್ಕೊಂಡು ಆ ಶಿವನಿಗೆ ಅಭಿಷೇಕ ಮಾಡತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಮೂರನೇದು ಆವತ್ತಿನ ದಿವಸ ಜಾಗರಣೆ ಇಂಪಾರ್ಟೆಂಟ್. ಜಾಗರಣೆ ಅಂದರೆ ಸುಮ್ಮನೆ ನಾವು ಹಾಡು ಅದು ಇಟ್ಕೊಂಡು ಅಥವಾ ಹೊರಗೆ ಕುಣಿದಾಡಿ ಟೈಮ್ ಪಾಸ್ ಮಾಡಿದ್ವಿ ಅಂದರೆ ಅದು ಜಾಗರಣೆ ಅನಿಸ್ಕೊಳ್ಳಲ್ಲ. ಜಾಗರಣೆ ಅಂದರೆ ಎಚ್ಚರ ಇರೋದು ಅಂತ. ಎಚ್ಚರ ಇರೋದು ಅಂದರೆ ಗಮನ ಕೊಟ್ಟಿರೋದು ಅಂತ. ಅಂದರೆ ನಾಮಸ್ಮರಣೆಯಲ್ಲಿ ಇರ್ರಿ. ಆ ಭಗವಂತ ನಿಧಾನೆ ಆ ಸ್ಫುರಣೆಯಲ್ಲಿ ಶಿವ ಶಿವ, ನಾರಾಯಣ ನಾರಾಯಣ ಅನ್ನುವಂಥ ಪರಮೇಶ್ವರ ಅಂತಕ್ಕಂಥದ್ದನ್ನು ನಾರಾಯಣ ಅಂದರು ಅವನೇ. ಆದರೆ ಶಿವನ ಇದ್ದದ್ದು ಶಿವ ಶಿವ ಅನ್ನುವಂಥದ್ದು, ನಮಃ ಶಿವಾಯ ಮಂತ್ರ ಜಪ ಮಾಡ್ತಾ ಒಂದು ಪುಣ್ಯ ಕಥಾ ಶ್ರವಣಗಳನ್ನ ಕೇಳ್ತಾ ಕಾಲವನ್ನು ನಾವು ತಗೊಳ್ಳೋದು ಭಾಳ. ಸುಮ್ಮನೆ ಸಿನಿಮಾ ಹಾಡೋದು ಇದು ಹಾಕ್ಕೊಂಡು ಇರೋದಕ್ಕಿಂತ ಇದು ಒಳ್ಳೆಯದು. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಕೆಲವರು ಡ್ಯೂಟಿಗೆ ಹೋಗೋರಿರ್ತಾರೆ, ಅವ್ರಿಗೆ ಆಗೋದಿಲ್ಲ. ಅವಾಗೇನು ಮಾಡ್ಬೋದು ಅಂದರೆ, ಅವರು ಕನಿಷ್ಠ ಸೂರ್ಯೋದ್ಭವ ಕಾಲ ಅಂದರೆ 12 ಗಂಟೆವರೆಗೂ, 12:30 1 ಗಂಟೆವರೆಗಿದ್ದು ಆ ನಂತರ ಬೇಕಾದ್ರೆ ಮಲಗ್ಬೋದು. ಇದು ಇಂಪಾರ್ಟೆಂಟ್. ಏನಂದರೆ ಶಿವೋದ್ಭವ ಕಾಲ ಅಂದರೆ ಇದು ಮುಖ್ಯ. ಏನು ಅಂದರೆ ಆ ಒಂದು ನಮ್ಮಲ್ಲಿ ಸುಷುಮ್ನ ನಾಡಿ ಇದೆಯಲ್ಲ, ಅದು 3 ನಾಡಿಗಳು. ಒಂದು ಇಡ, ಪಿಂಗಳ ಮತ್ತು ಸುಷುಮ್ನ. ಆ ಸುಷುಮ್ನ ಕ್ರಿಯೇಟ್ ಸುಷುಮ್ನ ಏಕ ಇರ್ತಕ್ಕಂಥದ್ದೇ ಇದು ಲಿಂಗ. ಅದು ದೊಡ್ಡ ಲಿಂಗ, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ದರ್ಶನವೇ ಈ ಶಿವರಾತ್ರಿ, ಶಿವನ ದರ್ಶನ ಅಂತ ಅರ್ಥ. ಹಾಗಾಗಿ ಯಾವಾಗ ನಿತ್ಯ ಸುಮ್ಮನೆ ಜಾಗೃತವಾಗಿ ಸುಮ್ಮನೆ ಇರ್ತೀವೋ ಆವಾಗ ಅಲ್ಲಿಗೆ ಮುಟ್ತೀವಿ ಅಂತ ಜಾಗರಣೆ ಮಾಡಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.